ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿಷ ವಾಸ್ತು ಆಚಾರ್ಯ ಮಂಜುನಾಥ್ ಗುರುಜಿ. ಓಂ ಶ್ರೀ ನಮೋ ಗುರುಭ್ಯೋ ನಮಃ. ವೀಕ್ಷಕರೇ ನೋಡಿ, ಇವತ್ತಿನ ವಿಶೇಷ ಒಂದು ಟಾಪಿಕ್ ಏನು ಅಂತಂದರೆ, ನಾಳೆ ನಡೀತಿರುವಂಥ ತುಂಬ ವಿಶೇಷ ಒಂದು ಕಂಕಣ ಸೂರ್ಯಗ್ರಹಣ ಜರುಗ್ತಾ ಇದೆ. ಅದರ ಜೊತೆಯಲ್ಲಿ ಈ ವರ್ಷದಲ್ಲಿ ಈ ಒಂದು ಆಷಾಢ ಮಾಸದ ಕೊನೆ ಭಾಗದಲ್ಲಿದ್ದೀವಿ. ಏನಂತಂದರೆ ಜ್ಯೋತಿರ್ಭೀಮೇಶ್ವರ ವ್ರತ. ಅಂದರೆ ನಾಳಿನ ದಿನ ವಿಶೇಷವಾಗಿ ಬುಧವಾರದೊತ್ತು ಒಂದು ಭೀಮೇಶ್ವರ ವ್ರತ ಮತ್ತು ಕಂಕಣ ಸೂರ್ಯಗ್ರಹಣದ ವಿಚಾರವಾಗಿ ತುಂಬ ವೀಕ್ಷಕರಿಗೆ ಸ್ವಲ್ಪ ಗೊಂದಲಗಳಿದ್ದಾವೆ. ಒಂದು ಗ್ರಹಣದ ಬಗ್ಗೆ ಹೆದರಿಕೆ ಇರುತ್ತೆ. ಅದರ ಜೊತೆಯಲ್ಲಿ ಮತ್ತು ಈ ಜ್ಯೋತಿರ್ಭೀಮೇಶ್ವರ ವ್ರತದ ಒಂದು ಕನ್ಫ್ಯೂಷನ್ಸ್ಗಳು, ಹೇಗೆ ಮಾಡಬೇಕೋ ಬೇಡವೋ ಅನ್ನೋ ವಿಚಾರದಲ್ಲಿ. ಮೊದಲನೇದಾಗಿ ನೋಡಿ, ಎಲ್ಲ ವೀಕ್ಷಕರಿಗೂ ಈ ಒಂದು ಗ್ರಹಣದ ವಿಚಾರವಾಗಿ ತಿಳಿಸ್ಕೊಳ್ಳೋಣ. ನಾಳೆ ನಡೀತಿರುವಂಥ ಕಂಕಣ ಸೂರ್ಯಗ್ರಹಣ ನೋಡಿ, ಸೂರ್ಯಗ್ರಹಣ ಅಂತಂದರೆ ಈ ಒಂದು ಸೂರ್ಯನ ಒಂದು ಮತ್ತು ಸೂರ್ಯ ಮತ್ತು ಚಂದ್ರ ನಡುವೆ ರಾಹು ಗ್ರಹದ ಒಂದು ಯುತಿಯಿಂದ, ಅಂದರೆ ಚಂದ್ರ ನಡುವೆ ಬಂದಾಗ ಏನಾಗುತ್ತೆ, ಸೂರ್ಯನ ಬಿಂಬ ನಮ್ಮ ಭೂಮಿ ಮೇಲೆ ಬರೋದಿಲ್ಲ. ಆವಾಗ ಸೂರ್ಯಗ್ರಹಣ ಒಂದು ಸಂಭವಿಸುತ್ತೆ. ಜ್ಯೋತಿಷ್ಶಾಸ್ತ್ರದ ಪ್ರಕಾರದಲ್ಲಿ ರಾಹುವಿನ ಒಂದು ಸೂರ್ಯನ ನುಂಗುವಿಕೆ ಅಂತ ಹೇಳ್ತೀವಿ. ಆ ವಿಚಾರದಲ್ಲಿ ಸೂರ್ಯಗ್ರಹಣದ ಒಂದು ಪ್ರಭಾವ ಬರುವಂಥದ್ದು. ಮೊದಲೇದು ಒಂದು ಕ್ಲಿಯರ್ ಮಾಡಬೇಕು ಅಂತಂದರೆ, ಈ ಸೂರ್ಯಗ್ರಹಣ ನಮ್ಮ ದೇಶಕ್ಕೆ ಒಂದು ಗೋಚರವಿರುವುದಿಲ್ಲ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಈ ಸೂರ್ಯಗ್ರಹಣದ ಒಂದು ಗೋಚರ ಇರದೇ ಇರೋದ್ರಿಂದ ಯಾವುದೇ ರೀತಿಯ ಆಚರಣೆ ಮತ್ತು ಒಂದು ಜಪತಪ ಧ್ಯಾನಗಳ ವಿಚಾರದಲ್ಲಿ, ಅಥವಾ ಒಂದು ಉಪವಾಸ ಮಾಡುವಂಥದ್ದು, ಮತ್ತಿನ್ನೇನೋ ನದಿ ಸ್ನಾನ ಮಾಡುವಂಥದ್ದು ಮತ್ತು ಗ್ರಹಣದ ಆಚರಣೆ ನಮ್ಮ ದೇಶಕ್ಕೆ ಇರೋದಿಲ್ಲ. ಯಾವುದೇ ಒಂದು ನಮ್ಮ ದೇಶ, ಯಾವುದೇ ರಾಜ್ಯದಲ್ಲಿ ಇದು ಬರೋದಿಲ್ಲ. ಆದ್ದರಿಂದ ಯಾವುದೇ ರೀತಿ ಇಲ್ಲ. ಆದರೆ ಪ್ರಾಪಂಚಿಕವಾಗಿ ಸೂರ್ಯಗ್ರಹಣ ಜರುಗ್ತಾ ಇದೆ, ತುಂಬ ವಿಶೇಷವಾಗಿರುವಂಥದ್ದು. ಅದರ ಪ್ರಭಾವ ನಿಮಗೆ ಗೊತ್ತಿರ್ಬೋದು. ಈ ಸೂರ್ಯಗ್ರಹಣ ಅಂತಾಗ ಅಲ್ಲಲ್ಲಿ ಪ್ರಕೃತಿ ವಿಕೋಪಗಳಾಗುವಂಥದ್ದು, ಭೂಮಿ ಕಂಪಿಸುವಂಥದ್ದು, ಜನರಲ್ಲಿ ಏನೋ ಒಂದು ಭಯ, ಆತಂಕ. ಯಾಕಂದರೆ ಸೂರ್ಯ ಅಂತಂದರೆ ಸಕಲ ಚರಾಚರ ಜೀವರಾಶಿಗಳಿಗೂ ಕೂಡ ಒಂದು ಬೆಳಕನ್ನು ನೀಡುವಂಥ ಗ್ರಹ. ಅದಕ್ಕೆ ಗ್ರಹಣ ಹಿಡಿದಾಗ ಅದರದೇ ಆದ ಸಮಸ್ಯೆಗಳು ಬರುವಂಥದ್ದು. ಸೊ ಇಲ್ಲಿ ಸೂರ್ಯಗ್ರಹಣದ ಒಂದು ವಿಶೇಷ ಅಂತಂದರೆ, ನಾಳಿನ ಒಂದು ದಿನ ಅಂದರೆ 12/8/2026 ಬುಧವಾರದೊತ್ತು ರಾತ್ರಿ 9 ಗಂಟೆ, ಅಂದರೆ ನಮ್ಮ ದೇಶದ ಕಾಲಮಾನಕ್ಕೆ ಸಂಬಂಧಪಟ್ಟಂಥದ್ದು 9:04 4:25 ಜರುಗುವಂಥದ್ದು. ಸೂರ್ಯಗ್ರಹಣ ನಿಮ್ಗೆ ಗೊತ್ತಿರ್ಬೋದು, ಸಾಮಾನ್ಯವಾಗಿ ಹಗಲತ್ತು ಜರುಗುತ್ತೆ. ಸೊ ನಮ್ಮ ದೇಶಕ್ಕೆ ಅದರ ಆಚರಣೆ ಇರೋದಿಲ್ಲ. ಬೇರೆ ದೇಶದಲ್ಲಿ ಹಗಲತ್ತಾಗಿರುತ್ತೆ. ಯಾವ ದೇಶ? ಯುರೋಪ್ ಕಂಟ್ರಿಗಳಾಗಿರ್ಬೋದು ಮತ್ತು ಪಾಶ್ಚಿಮಾತ್ಯ ಕಂಟ್ರಿಗಳಲ್ಲಿ ಹಗಲತ್ತು ಇರೋದ್ರಿಂದ ನಮ್ಮ ದೇಶದ ಕಾಲಮಾನ 9:04 4:25 ಸೂರ್ಯಗ್ರಹಣ ಒಂದು ಇರುವಂಥದ್ದು. ಅದು ನಮ್ಗೆ ರಾತ್ರಿ ಸಮಯ ಆಗೋದ್ರಿಂದ ನಮಗೆ ಅಪ್ಲಿಕೇಬಲ್ ಆಗೋದಿಲ್ಲ ಇದರಲ್ಲಿ. ಮತ್ತು ವಿಶೇಷವಾಗಿ ಸೂರ್ಯಗ್ರಹಣದ ವಿಚಾರದಲ್ಲಿ ನೋಡೋದಾದರೆ, ಪುಷ್ಯ ನಕ್ಷತ್ರದ ಕರ್ಕಟಕ ರಾಶಿಯಲ್ಲಿ ಸೂರ್ಯಗ್ರಹಣ ಜರುಗ್ತಾ ಇದೆ. ಅದರ ಜೊತೆಯಲ್ಲಿ ಆಶ್ಲೇಷ ನಕ್ಷತ್ರದಲ್ಲೂ ಕೂಡ ಈ ಸೂರ್ಯಗ್ರಹಣದ ಪ್ರಭಾವ ಇರುವಂಥದ್ದು. ಪುಷ್ಯ ನಕ್ಷತ್ರದವರಿಗೆ ಮತ್ತು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಪ್ರಭಾವ ಹೆಚ್ಚಾಗಿರುವಂಥದ್ದು. ಗ್ರಹಣದ ಗೋಚರ ಎಲ್ಲಿರುತ್ತೆ ಅಂತಂದರೆ, ಯುರೋಪ್ ಕಂಟ್ರಿಗಳಲ್ಲಿ ಮತ್ತು ಸ್ಪೆಸಿಫಿಕ್ ಓಷನ್ನು, ಅಟ್ಲಾಂಟಿಕಾ, ಆರ್ಕ್ಟಿಕಾ ಮತ್ತು ಈ ಒಂದು ಅಮೆರಿಕದ ಕೆಲವು ಭಾಗದಲ್ಲಿ, ಗ್ರೀನ್ಲ್ಯಾಂಡು, ಐರ್ಲ್ಯಾಂಡು ಮತ್ತು ಸ್ಪೇನು, ಈ ದೇಶಗಳಲ್ಲಿ ಸ್ವಲ್ಪ ಇದರ ವಿಚಾರದಲ್ಲಿ ಪ್ರಭಾವ ಹೆಚ್ಚಾಗಿರುವಂಥದ್ದು. ಮತ್ತು ಇದರ ವಿಚಾರದಲ್ಲಿ ನಮ್ಮ ಭಾರತಕ್ಕೆ ಗ್ರಹಣದ ಆಚರಣೆ ಇರೋದಿಲ್ಲ. ಆದರೆ ಯಾರ್ಯಾರು ಗ್ರಹಣವನ್ನು ಪಾಲಿಸ್ತಾರೋ, ಅಂದರೆ ನಮ್ಮ ದೇಶದವರು ಈ ನಾನು ತಿಳಿಸಿರುವಂಥ ಸಂಬಂಧಪಟ್ಟಂಥ ದೇಶದಲ್ಲಿ ವಾಸ ಇದ್ದಾಗ ಗ್ರಹಣದ ಆಚರಣೆ ಅವರಿಗಿರುತ್ತೆ. ಅವರು ಒಂದು ಗ್ರಹಣ ಹಿಡಿದಾಗ ಒಂದು ಸ್ನಾನ ಮಾಡುವಂಥದ್ದು, ಗ್ರಹಣ ಬಿಟ್ಟಾಗ ಒಂದು ಸ್ನಾನ ಮಾಡುವಂಥದ್ದು, ಜಪ ತಪ ಮತ್ತು ಧ್ಯಾನಗಳನ್ನು ಇತ್ಯಾದಿಗಳನ್ನು ಮಾಡ್ಕೋಬೋದು. ಅದು ಅಲ್ದಿರ 12 ರಾಶಿ, ವಿಶೇಷವಾಗಿ 27 ನಕ್ಷತ್ರ ನಮ್ಮ ದೇಶದವರಿಗೆ ಸಂಬಂಧ ಅದರ ವಿಚಾರದಲ್ಲಿ ಇಲ್ಲ. ನದಿ ಸ್ನಾನ ಏನಾದ್ರು ಮಾಡಲು ಬಯಸ್ತಿದ್ರೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಹಾಗೆ 13ನೇ ತಾರೀಕು ನಿಮಗೆ ಹತ್ತಿರ ಇರುವಂಥ ನದಿ ಅಥವಾ ಏನೋ ನಿಮಗೆ ವ್ಯವಸ್ಥೆಗಳಿರುತ್ತೋ ನೀರಿನ ವಿಚಾರದಲ್ಲಿ ಒಂದು ನದಿ ಸ್ನಾನವನ್ನು 13ನೇ ತಾರೀಕು ಮಾಡ್ಕೋಬೋದು. ಮತ್ತು ಕೆಲವೊಂದು ವಿಶೇಷವಾಗಿರುವಂಥ ಬೀಜಾಕ್ಷರಿ ಸ್ತೋತ್ರಗಳನ್ನು ಒಂದು ನೀವು ನದಿ ಸ್ನಾನ ಸಮಯದಲ್ಲಿ ಓಂ ಗ್ರಾಂ ಗ್ರೀಂ ಗ್ರಾಂ ಸಹ ಸೂರ್ಯಾಯ ನಮಃ ಅಥವಾ ಓಂ ಆದಿತ್ಯಾಯ ವಿದ್ಮಹಿ ದಿವಾಕಾರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್, ಈ ಮಂತ್ರಗಳನ್ನು 13ನೇ ತಾರೀಕು ಬೆಳಗ್ಗೆ ನೀವು ಗ್ರಹಣದ ಆಚರಣೆ, ಅಂದರೆ ನೀವೇನು ನದಿ ಸ್ನಾನ ಅಥವಾ ಮನೆಯಲ್ಲಿ ಸ್ನಾನ ಮಾಡಿದ ನಂತರ ಈ ಮಂತ್ರಗಳನ್ನು 108 ಬಾರಿ ಹೇಳ್ಕೊಂಡ್ರೆ ಸಾಕು. ಇನ್ನು ಉಳಿದಂತೆ ವಿಶೇಷವಾಗಿ ನಾಳೆ ಜ್ಯೋತಿರ್ಭೀಮೇಶ್ವರ ವ್ರತ, ಭೀಮನ ಅಮಾವಾಸ್ಯೆ ನಾಳೆ ಇರುವಂಥದ್ದು. ಅದು ಒಂದು ವಿಶೇಷ ಅಂತ ಹೇಳ್ತೀವಿ. ಸೊ ಭೀಮನ ಅಮಾವಾಸ್ಯೆ, ಜ್ಯೋತಿರ್ಭೀಮೇಶ್ವರ ವ್ರತದ ಸಂಕ್ಷಿಪ್ತ ಮಾಹಿತಿ ಎಲ್ಲವನ್ನೂ ಹೇಳೋಕ್ಕಾಗಲ್ಲ, ಸಂಕ್ಷಿಪ್ತವಾಗಿ ಹೇಳ್ಬೋದು. ಜ್ಯೋತಿರ್ಭೀಮೇಶ್ವರ ವ್ರತ ಅಂದರೆ ಈ ಆಷಾಢ ಮಾಸದ ಅಮಾವಾಸ್ಯೆ, ಅಂದರೆ ಭೀಮನ ಅಮಾವಾಸ್ಯೆ ಆಚರಿಸಲಾಗ್ತಿದೆ ನಾಳಿನ ದಿನ. ಅಂದರೆ 12/8/2026 ಬುಧವಾರದ ದಿನ ಅಂತ ಹೇಳ್ತೀವಿ. ಇದು ಅವರ ಒಂದು
ಯಾವುದೇ ಒಂದು ಸುಮಂಗಲರಿಗೆ ಪತಿಯ ಒಂದು ಸಂಜೀವಿನಿ ರಥ ಅಂತ ಹೇಳ್ತಾರೆ ಆ ವಿಚಾರದಲ್ಲಿ. ಸೊ ಇಲ್ಲಿ ಏನಾಗುತ್ತೆ, ಶಿವನನ್ನು ಜ್ಯೋತಿ ಸ್ವರೂಪದಲ್ಲಿ ಪೂಜಿಸಲಾಗ್ತದೆ. ಈ ವಿಶೇಷ ರಥದ ವಿಶೇಷಗಳೇನು ಅಂತಂದರೆ, ಇದನ್ನು ಮುತ್ತೈದೆಯರು ತಮ್ಮ ಪತಿಯ ದೀರ್ಘಾಯುಷು ಮತ್ತು ಆರೋಗ್ಯಕ್ಕಾಗಿ ಆಚರಿಸ್ತಾರೆ. ಮತ್ತು ದೀಪ ಅಥವಾ ದೀಪದ ಸ್ತಂಭವನ್ನು ಶಿವನ ಜ್ಯೋತಿ ರೂಪವಾಗಿಟ್ಟು ಪೂಜೆ ಮಾಡಲಾಗ್ತದೆ. ಮತ್ತು ಮಣ್ಣಿನ ಅಥವಾ ಅಕ್ಕಿಯಿಂದ ಶಿವಲಿಂಗವನ್ನು ಮಾಡಿ ಪೂಜಿಸುವ ಪದ್ಧತಿ ಈ ಒಂದು ವ್ರತದ ವಿಶೇಷತೆಗಳಾಗಿರುವಂಥದ್ದು. ಈ ಪೂಜಾ ವಿಧಾನಗಳಲ್ಲಿ ಅತ್ಯಂತ ವಿಶೇಷವಾಗಿ ನೋಡೋದಾದರೆ, ಪೂಜಾ ಸಾಮಗ್ರಿಗಳು ಏನೇನು ತೊಗೋಬೇಕು ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಬೇಕು ಅಂತಂದರೆ, ಸೊ ಅದರಲ್ಲಿ ಮೊದಲೇದಾಗಿ ಪೂಜಾ ಸಾಮಗ್ರಿಗಳಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತಕ್ಕೆ ಸಂಬಂಧಪಟ್ಟಂಥದ್ದು ಕೆಲವೊಂದು ಹಿಟ್ಟಿನ ದೀಪಗಳನ್ನು ಮಾಡಿಕೊಳ್ಳುವಂಥದ್ದು. ಏನೇನು, ಅಕ್ಕಿ ಹಿಟ್ಟು ಮತ್ತು ಬೆಲ್ಲದಿಂದ ಮಾಡಿರುವಂಥ ಒಂದು ದೊಡ್ಡ ತಂಬಿಟ್ಟು ಮಾಡ್ಬೋದು, ಅಥವಾ ಬೆಲ್ಲದಿಂದ ಮಾಡಿರುವಂಥ 2 ದೊಡ್ಡ ದೀಪಗಳನ್ನು ಕೂಡ ನೀವು ಇದನ್ನು ಬಳಸ್ಬೋದು. ಮಣ್ಣಿನ ಅಥವಾ ಹಿಟ್ಟಿನ ಶಿವ ಪಾರ್ವತಿಯ ವಿಗ್ರಹಗಳನ್ನು ಬಳಸಿದರೆ ತುಂಬ ಒಳ್ಳೆಯದು. ಮತ್ತು ಅರಿಶಿಣ, ಕುಂಕುಮ, ಗಂಧ, ಅಕ್ಷತೆ, ಅದಲ್ದಿರ ಬಿಲ್ವಪತ್ರೆ, ಗರಿಕೆ, ವಿವಿಧ ಪುಷ್ಪಗಳು ಮತ್ತು ಪೂಜಾ ದಾರ, ಅದೇನೆಂದರೆ ಕಂಕಣ. ಇದೇನಂತಂದರೆ 9 ಗಂಟುಗಳಿರುವ ದಾರನ ನೀವು ಉಪಯೋಗಿಸ್ಕೋಬೋದು. ಮತ್ತು ನೈವೇದ್ಯಕ್ಕೆ ಏನೇನು ತೊಗೋಬೋದು, ತಂಬಿಟ್ಟು ಮತ್ತು ಕಡುಬು ಅಂದರೆ ನಾಣ್ಯಗಳನ್ನು ಒಳಗಿಟ್ಟು ಹಿಟ್ಟಿನ ಉಂಡೆಗಳನ್ನು ಮಾಡುವಂಥದ್ದು, ಹಣ್ಣು ಹಂಪಲೆಗಳನ್ನು ನೀವು ನೈವೇದ್ಯಕ್ಕೆ ಬಳಸ್ಬೋದು. ಇದು ಪೂಜಾ ಸಾಮಗ್ರಿಗಳಾದರೆ, ಸರಳ ಪೂಜಾ ವಿಧಾನ ಏನು ಅಂತಂದರೆ ತುಂಬ ವಿಶೇಷವಾಗಿ ಮೊದಲೇ ಪಾಯಿಂಟ್ ನಂಬರ್ 1 ಶುಚಿತ್ವವನ್ನು ಕಾಪಾಡಿಕೊಳ್ಳಿ. ನಾಳಿನ ಮುಂಜಾನೆ ಬೇಗ ಎದ್ದು ಅಭ್ಯಂಗನ ಸ್ನಾನ ಮಾಡಿ ಶುಭ್ರವಾದ ವಸ್ತ್ರಗಳನ್ನು ಧರಿಸಬೇಕು. ಮತ್ತು ತದನಂತರ ಮಂಟಪದ ಸ್ಥಾಪನೆ ಅಂದರೆ ಪೂಜಾ ಸ್ಥಳಗಳನ್ನು ಸ್ವಚ್ಛಗೊಳಿಸಿ ರಂಗವಲ್ಲಿ ಅಥವಾ ರಂಗೋಲಿಯನ್ನು ಹಾಕಿ ಮಣೆ ಇಡುವಂಥದ್ದು. ಮಣೆಯ ಮೇಲೆ ಅಕ್ಕಿ ಹಾಕಿ ಕಲಶ ಇಡಬೇಕು. ಮತ್ತು ಜ್ಯೋತಿಯ ಸ್ಥಾಪನೆ ಅಂದರೆ ಅಕ್ಕಿ ಹಿಟ್ಟು ಮತ್ತು ಬೆಲ್ಲವನ್ನು ಬಳಸಿ 2 ಪ್ರಮುಖ ದೀಪಗಳನ್ನು ಅಂದರೆ ಜ್ಯೋತಿಯನ್ನು ತಯಾರಿಸಿ ತುಪ್ಪವನ್ನು ಹಾಕಿ ದೀಪ ಹಚ್ಚಬೇಕು. ಈ ದೀಪಗಳು ಶಿವಪಾರ್ವತಿಯರಂತ ಒಂದು ಭಾವಿಸಲಾಗ್ತದೆ. ಧ್ಯಾನ ಮತ್ತು ಪೂಜೆ. ಸೊ ವಿಶೇಷವಾಗಿ ಈ ಒಂದು ಪೂಜಾ ಸಮಯದಲ್ಲಿ ಓಂ ನಮಃ ಶಿವ ಮಂತ್ರವನ್ನು ಜಪಿಸುತ್ತಾ ಬಿಲ್ವಪತ್ರೆ, ಹೂಗಳಿಂದ ದೀಪಗಳಿಗೆ ಪೂಜೆ ಮಾಡುವಂಥದ್ದು. ಅರಿಶಿನ, ಕುಂಕುಮ ಮತ್ತು ಗಂಧವನ್ನು ಅರ್ಪಿಸಬೇಕು. ಮತ್ತು ಕಂಕಣ ಧಾರಣೆ ಸರಳ ಪೂಜಾ ವಿಧಾನ ಸಮಯದಲ್ಲಿ ಪೂಜಿಸಿದ 9 ಗಂಟುಗಳಿರುವ ಪೂಜಾ ದಾರವನ್ನು ಕಂಕಣ ಮುತ್ತೈದರು ತಮ್ಮ ಬಲಗೈಗೆ ಕಟ್ಟಿಕೊಳ್ಳುವಂಥದ್ದು. ನೈವೇದ್ಯ ಸಿದ್ಧಪಡಿಸಿದ ಕಡುಬು, ತಂಬಿಟ್ಟು, ಹಣ್ಣುಗಳು ದೇವರಿಗೆ ನೈವೇದ್ಯ ಮಾಡುವಂಥದ್ದು. ಮತ್ತು ಆರತಿ ಪೂಜೆ ಸಮಯದಲ್ಲಿ ಪೂಜೆಯ ಕೊನೆಯಲ್ಲಿ ಕರ್ಪೂರದ ಆರತಿ ಬೆಳಗಿ ಈ ಒಂದು ವಿಶೇಷವಾದ ಸಮರ್ಪಣೆಗಳನ್ನು ಮಾಡಿಕೊಳ್ಳುವಂಥದ್ದು. ವೀಕ್ಷಕರೇ, ನಾವು ನಿಮಗೆ ಸರಳ ಪೂಜಾ ವಿಧಾನದ ಬಗ್ಗೆ ಹಾಗೂ ಪೂಜಾ ಸಾಮಗ್ರಿಗಳ ಬಗ್ಗೆ ನಾವು ತಿಳಿಸ್ಕೊಟ್ವಿ. ಚಿಕ್ಕದಾಗಿ ನೋಡಬೇಕಾದ್ರೆ ಜ್ಯೋತಿರ್ಭೀಮೇಶ್ವರ ವ್ರತದ ಒಂದು ಸಂಕ್ಷಿಪ್ತ ಕಥೆಯನ್ನು ನೋಡಿದಾಗ, ಯಾಕಂದರೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂದರೆ ತುಂಬ ವಿಶೇಷವಾದ ವ್ರತ, ಅದರ ಒಂದು ಕಥೆ ಆಚರಣೆ ಹೀಗಿರುವಂಥದ್ದು. ಒಂದು ಸಂಕ್ಷಿಪ್ತವಾಗಿ ನೋಡೋದಾದರೆ, ಪೂರ್ವದಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದನು. ಅಂದರೆ ಇದೊಂದು ಶಾಸ್ತ್ರದಲ್ಲಿ ಹೇಳಿಲಾಗಿರುವಂಥ ಕಥೆ. ಆ ಒಂದು ಪೂರ್ವದಲ್ಲಿ ಬಡ ಬ್ರಾಹ್ಮಣನಿದ್ದನು. ಬ್ರಾಹ್ಮಣನಿಗೆ ಒಬ್ಬ ಮಗ ಮತ್ತು ಒಬ್ಬ ಮಗಳು, ಸದ್ಗುಣವಂತಾದ ಸರದ್ರೂಪಿಯಾಗಿರುವಂಥ ಒಬ್ಬ ಒಳ್ಳೆಯ ಮಗಳಿದ್ದಳು. ಬ್ರಾಹ್ಮಣನು ತೀರಿಕೊಂಡ ನಂತರ ಆತನ ಮಗನು ಏನಾಯಿತು ಅಂತಂದರೆ ತನ್ನ ತಂಗಿಗೆ ಮದುವೆ ಮಾಡಲು ನಿರ್ಧರಿಸಿದರು. ಆ ಬ್ರಾಹ್ಮಣ ತೀರ್ಕೊಂಡ, ಅವರು ದೊಡ್ಡ ಮಗ ಏನಾಯಿತು ಅವರ ತಂಗಿಗೆ ಮದುವೆ ಮಾಡಲು ನಿರ್ಧರಿಸಿದ. ಆದರೆ ಬಡತನದ ಕಾರಣ ಅವರೇನಾಯಿತು, ಒಂದು ಲೋಭಿ ಅಥವಾ ಕ್ರೂರನಾದ ರಾಜಕುಮಾರನಿಗೆ ಅವಳಿಗೆ ಮದುವೆ ಮಾಡಿಕೊಡ್ಬೇಕಾಗಿರುವಂಥ ಒಂದು ಸಂದರ್ಭ ಏರ್ಪಡಾಯಿತು. ದುರಾದೃಷ್ಟವಸ್ತ ಏನಾಯಿತು, ಮದುವೆ ಆದ ಕೆಲವೇ ದಿನಗಳಲ್ಲಿ ಆ ರಾಜಕುಮಾರನು ತೀರ್ಕೊಳ್ತಾರೆ. ಸೊ ಈ ರಾಜ್ಯದ ಪದ್ಧತಿಯಂತೆ ಪತಿ ಸತ್ತರೆ ಪತ್ನಿಯನ್ನು ಕೂಡ ಅವರ ಚಿತೆಯೊಂದಿಗೆ ಜೀವಂತವಾಗಿ ಹೂಳಬೇಕಾಗಿತ್ತು ಅಥವಾ ಸುಡಬೇಕಾಗಿತ್ತು ಆಗಿನ ಕಾಲದ ಪದ್ಧತಿ ಪ್ರಕಾರ. ಅದರಂತೆ ಸೈನಿಕರು ಆ ಬ್ರಾಹ್ಮಣ ಕನ್ಯೆಯನ್ನು ಕಾಡಿಗೆ ಕರೆದೊಯ್ದು ಸತ್ತ ರಾಜಕುಮಾರನ ಶವನದೊಂದಿಗೆ ಅವಳನ್ನು ಕೂಡ ಬಿಟ್ಟು ಬಂದರು. ಆ ದಿನ ಆಷಾಢ ಮಾಸದ ಅಮಾವಾಸ್ಯೆ ಆಗಿತ್ತು, ಬಹುಳ ಅಮಾವಾಸ್ಯೆ ಅಂತ ಹೇಳ್ತೀವಿ. ಆ ಕನ್ಯೆಯು ಧೃತಿಗೆಡದೆ ಕಾಡಿನಲ್ಲೇ ಏನು ಮಾಡಿದ್ರು, ಮಣ್ಣಿನಿಂದ ಶಿವಪಾರ್ವತಿಯ ಮೂರ್ತಿಗಳನ್ನು ಮಾಡಿ ಕಾಡಿನ ಹೂಗಳನ್ನೇ ಒಂದು ಭಕ್ತಿಯಿಂದ ಹೂವನ್ನಿಟ್ಟು ಪೂಜಿಸಲು ಮಣ್ಣಿನಿಂದಲೇ ತಂಬಿಟ್ಟು ಕಡುಬುಗಳನ್ನು ತಯಾರಿಸಿ ನೈವೇದ್ಯ ಮಾಡಿದಳು. ಅವಳ ನಿಶ್ಚಲವಾದ ಭಕ್ತಿಗೆ ಮೆಚ್ಚಿದ ಜಗನ್ಮಾತೆಯಾದ ಪಾರ್ವತಿ ಹಾಗೂ ಪರಮೇಶ್ವರರು ಪ್ರತ್ಯಕ್ಷರಾದರು. ಈಶ್ವರನು ತನ್ನ ತ್ರಿಶೂಲದಿಂದ ಅವರಿಗೆ ಒಂದು ಸತ್ತ ರಾಜಕುಮಾರನನ್ನು ಮುಟ್ಟಿ ಆತನ ಪುನರ್ಜನ್ಮ ನೀಡಿರುವಂಥ ವಿಶೇಷವಾದ ಕಥೆ ಇದು. ಹೀಗೆ ಜ್ಯೋತಿರ್ಭೀಮೇಶ್ವರ ವ್ರತದ ಪ್ರಭಾವದಿಂದ
ಆ ಕನ್ಯೆಯು ಏನಾಯಿತು, ತನ್ನ ಪತಿಯ ಪ್ರಾಣವನ್ನು ಮರಳಿ ಪಡೆದು ಸುಖವಾಗಿ ಬಾಳಿದಳು. ಅಂದಿನಿಂದ ಈ ರಥಕ್ಕೆ ಪತಿ ಸಂಜೀವಿನಿ ರಥ ಅಂತ ಒಂದು ಹೆಸರು ಬಂದಿತ್ತು ಮತ್ತು ಅವಳು ಸುಮಂಗಲಿ ಆದಳು ಅವತ್ತಿನಿಂದ ಆ ಪತಿಯೊಂದಿಗೆ ಅಂತ ಹೇಳ್ತಾರೆ. ಸೊ ಇದು ತುಂಬ ವಿಶೇಷವಾಗಿರುವಂಥ ಒಂದು ಜ್ಯೋತಿರ್ಭೀಮೇಶ್ವರದ ಸಂಕ್ಷಿಪ್ತವಾದ ಕತೆ. ಸೊ ಈ ಒಂದು ಪೂಜೆಯ ನಂತರ ಕಡಬು ಒಡೆಯ ಶಾಸ್ತ್ರ ಅಂತ ಇರುತ್ತೆ. ಅಂದರೆ ಪೂಜೆ ನಂತರ ಮನೆಯಲ್ಲಿರುವ ಗಂಡು ಮಕ್ಕಳು ಸಹೋದರ ಅಥವಾ ಪತಿ ದೇವರಿಗೆ ನೈವೇದ್ಯ ಮಾಡಿ ಹಿಟ್ಟಿನ ಕಡಬುಗಳನ್ನು ತಮ್ಮ ಮೊಣಕೈಯಿಂದ ಒಡೆಯುವಂಥದ್ದು ಒಂದು ಪದ್ಧತಿ ಇರುವಂಥದ್ದು. ಇಡೀ ಕುಟುಂಬದ ಕಷ್ಟಗಳನ್ನು ನಿವಾರಿಸಲು ಸಹೋದರ ಸಹೋದರರು ಬಾಂಧವ್ಯವನ್ನು ಗಟ್ಟಿಗೊಳಿಸಲು ಆಚರಿಸಲಾಗುವ ಸಾಂಪ್ರದಾಯಿಕ ಶಾಸ್ತ್ರ ಕೂಡ ಆಗಿರುವಂಥದ್ದು. ಸೊ ಈ ರೀತಿ ಹಲವಾರು ವಿಚಾರವಾಗಿ ಒಂದು ಜ್ಯೋತಿರ್ಭೀಮೇಶ್ವರ ರಥದ ಒಂದು ವಿಶೇಷ ಕಥೆ ಇರುವಂಥದ್ದು. ಈ ಒಂದು ಪೂಜಾ ನಿಯಮಗಳನ್ನು ಪಾಲಿಸಿ ನಾಳಿನ ಒಂದು ಸೂರ್ಯಗ್ರಹಣ ಯಾವುದೇ ರೀತಿ ನಿಮ್ಮ ರಥಕ್ಕೆ ಅಡ್ಡಿ ಆಗೋದಿಲ್ಲ. ಸೊ ಗಂಡಿನ ಒಂದು ದೀರ್ಘಾಯುಷ್ಯಕ್ಕೆ ಮಾಡುವಂಥ ರಥ ತುಂಬ ಒಳ್ಳೆಯ ಒಂದು ಫಲಗಳನ್ನು ನೀಡುತ್ತೆ. ನಮ್ಮ ಹಿಂದೂ ಸನಾತನ ಪರಂಪರೆಯಲ್ಲಿ ಹಬ್ಬಗಳು ಒಂದು ಆಚರಣೆಗಳು ನಮ್ಮ ಬಾಂಧವ್ಯವನ್ನು ಗಟ್ಟಿಗೊಳಿಸಲು ಮತ್ತು ನಮ್ಮ ನಂಬಿಕೆಯನ್ನು ಸದಾಕಾಲವಾಗಿ ಇರಲು ಒಂದು ಅನುಕೂಲ ಮಾಡಿಕೊಂಡಿರುವಂಥ ಶಾಸ್ತ್ರ. ಅದಕ್ಕೆ ಅಲ್ವಾ ನಾವು ನೀವು ಇವತ್ತು ತುಂಬ ಖುಷಿಯಿಂದ ಪ್ರತಿಯೊಂದು ವಿಚಾರದಲ್ಲಿ ನಮ್ಮ ಒಂದು ಸಹಬಾಳ್ವೆಯಿಂದ ಕುಟುಂಬದೊಂದಿಗೆ ನಮ್ಮ ಜೀವನ ನಡೆಸ್ತಾ ಇದ್ದೀವಿ. ಸೊ ಎಲ್ಲರಿಗೂ ಈ ಜ್ಯೋತಿರ್ಭೀಮೇಶ್ವರ ರಥ ಒಳ್ಳೆಯದನ್ನು ತರಲಿ. ಮತ್ತು ನಾಳಿನ ಸೂರ್ಯಗ್ರಹಣದ ಆಚರಣೆ ವಿಚಾರವಾಗಿ ನಿಮಗೆ ತಿಳಿಸಿದ್ದೀವಿ. ಯಾವುದೇ ರೀತಿಯ ಹೆದರಿಕೆ ಬೇಡ, ವೈಜ್ಞಾನಿಕವಾಗಿ ಯೋಚನೆ ಮಾಡಿ ನಿಮ್ಮ ಜೀವನವನ್ನು ಸುಲಭ ಮಾಡಿಕೊಳ್ಳಿ ಅಂತ ಆಶಿಸ್ತಾ ಇದ್ದೀವಿ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.